ತಾಲೂಕು ಅರಳಿಯ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಅಮಿತ್ ಶೆಟ್ಟಿರವರು ವಿಕಾಮನಿ ವಾರಪತ್ರಿಕೆಯನ್ನು ಬಿಡುಗಡೆ ಮಾಡಿದರು. ನಾನಾ ಪತ್ರಿಕೆಗಳನ್ನು ಪ್ರಕಟಿಸುವ ಮೂಲಕ ವಿದ್ಯಾರ್ಥಿಗಳ ಕಲಿಕೆಗೆ ನೆರವಾಗುತ್ತಿರುವ ವಿಜಯ ಕರ್ನಾಟಕ ಪತ್ರಿಕೆಯ ಮತ್ತೊಂದು ವಾರಪತ್ರಿಕೆಯಿಂದ ವಾಣಿಜ್ಯ ವಿದ್ಯಾರ್ಥಿಗಳಿಗೆ ತುಂಬಾ ಅನುಕೂಲವಾಗುತ್ತದೆ ಎಂದು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಅಮಿತ್ ಶೆಟ್ಟಿ ಹೇಳಿದರು. ಬೇಲೂರು ತಾಲೂಕು ಅರಳಿಯ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ವಿಕಾಮನಿ ವಾರಪತ್ರಿಕೆಯನ್ನು ಬಿಡುಗಡೆಗೊಳಿಸಿ ಮಾತನಾಡಿದ ಅವರು, ಸರ್ಕಾರಿ ಕಾಲೇಜು ವಿದ್ಯಾರ್ಥಿಗಳು ಸಿಗುವ ಎಲ್ಲ ಸೌಲಭ್ಯವನ್ನು ಬಳಸಿಕೊಂಡು ಕಲಿಕೆಯಲ್ಲಿ ಪ್ರಗತಿ ಕಾಣಬೇಕು. ಉತ್ತಮ ಅಂಕಗಳನ್ನು ಗಳಿಸುವ ನಿಟ್ಟಿನಲ್ಲಿ ಉಪನ್ಯಾಸಕರು ಮಾಡುವ ಪಾಠ ಪ್ರವಚನಗಳ ಜೊತೆಗೆ ವಿದ್ಯಾರ್ಥಿಗಳು ಕಲಿಕಾ ಸಾಮಗ್ರಿಗಳನ್ನು ಬಳಸಿಕೊಂಡು ಉತ್ತಮ ಅಂಕಗಳನ್ನು ಪಡೆಯಬೇಕು ಎಂದರು. ಬಿಸಿನೆಸ್ ಸ್ಟಡೀಸ್ ಇರ್ಬೋದು, ಬಿಸಿನೆಸ್ ಪ್ರಾಕ್ಟೀಸ್ ಇರ್ಬೋದು, ಅಕೌಂಟ್ಸ್ ಇರ್ಬೋದು, ಅದರಲ್ಲಿ ಹೇಗೆ ನಾವು ಉನ್ನತರನ್ನ ಪಡಿಬಹುದು ಅಂತ ನಿಟ್ಟಿನಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಯಾಕಂದ್ರೆ ವಿಜಯ ಕರ್ನಾಟಕದ ಒಂದು ಉತ್ತಮವಾದ ಕಾರ್ಯವನ್ನು ಮಾಡೋಕ್ಕೆ ಶ್ಲಾಘನೀಯವಾಗಿದ್ದೇವೆ. ಹಾಗೆ ನಮ್ಮ ಅರಳಿಯ PU ಕಾಲೇಜಿನಲ್ಲಿರುವಂತಹ ಎಲ್ಲ ಕಾಮರ್ಸ್ ಸ್ಟೂಡೆಂಟ್ ಇರ್ಬೋದು, ಅದನ್ನ ಉಪಯೋಗ ಪಡ್ಕೋಬೇಕು. ಮುಂದಿನಲ್ಲಿ ಅದನ್ನ ದಿನಗಳಲ್ಲಿ ಬಿಸಿನೆಸ್ ಸ್ಟಡೀಸ್ ಬಗ್ಗೆ ಹೆಚ್ಚಿನ ಉಪನ್ಯಾಸನ ಪಡ್ಕೊಂಡು ಮುಂದಿನಲ್ಲಿ ಉತ್ತಮವಾದ ನಿಮ್ಮ ವಿದ್ಯಾಭ್ಯಾಸ ಹೈಯರ್ ಎಜುಕೇಷನ್ಸ್ಗೆ ನೀವು ಹೋಗಲಿಕ್ಕೆ ಅದು ಪ್ರಾಣಾಯಾಮ ಉತ್ತೇಜನ ಆಗುತ್ತೆ ಅಂತ ಹೇಳ್ತಾ ಈ ಪತ್ರಿಕೆಯನ್ನು ನನ್ನ ಕೈಯಲ್ಲಿ ಒಂದು ಉದ್ಘಾಟನೆ ಮಾಡ್ತೀನಿ. ಬಹಳ ಸಂತೋಷ ಆಗುತ್ತೆ. ಇನ್ನು ಇಡೀ ವರ್ಷ ಈ ವಾರ ಪತ್ರಿಕೆಯನ್ನ ನಮ್ಮ ರಂಜಿತ್ ಅವರು ಬಂದು ನಿಮಗೆ ಕಾಲೇಜಿಗೆ ಕೊಡ್ತಾರೆ. ಅದನ್ನ ತಾವೆಲ್ಲ ಉಪಯೋಗ ಪಡ್ಕೋಬೇಕು. ಮುಂದಿನಲ್ಲಿ ಅದನ್ನ ನಾವು ಹೈಯರ್ ಸ್ಟಡೀಸ್ಗೆ ಅದನ್ನ ಪ್ರಯೋಗ ಪಡ್ಕೋಬೇಕು ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಈ ವೇಳೆ ಪ್ರಾಂಶುಪಾಲ ಮಂಜುನಾಥ್, ಸಮಾಜಶಾಸ್ತ್ರ ಉಪನ್ಯಾಸಕ ಡಾಕ್ಟರ್ ಶಿವಕುಮಾರ್ ಮಾದಗುಂಡಿ, ಗ್ರಾಮ ಪಂಚಾಯಿತಿ ಸದಸ್ಯ ಸಚಿನ್ ರೈ ಹಾಗೂ ಇನ್ನಿತರರು ಇದ್ದರು. ರಂಜಿತ್ ಕುಮಾರ್, KS TV 46 ನ್ಯೂಸ್ ಕನ್ನಡ, ಅರೇಳಿ. You are watching TV 46 News Kannada.